ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟೆಕ್ಸ್ಟ್ ಟೂರ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವು ಕೆಲವೊಂದಿಷ್ಟು ವಿಡಿಯೋಗಳನ್ನು ನೀವು MS-PLAYರಲ್ಲಿ ಪ್ಲೇ ಮಾಡಿದಾಗ ಅದು ಈ ರೀತಿಯಾದಂಥ ಒಂದು ಸಮಸ್ಯೆ ಅನ್ನೋದು ತೋರಿಸುತ್ತೆ. ದಿಸ್ ಆಡಿಯೋ ಕೆನಾಟ್ ಬಿ ಸಪೋರ್ಟೆಡ್ EAC3 ಅಂತ. ಇದನ್ನು ಹೇಗೆ ಈ ಒಂದು ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಇದುವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಪಕ್ಕದ ಬೆಲ್ ಕ್ಲಿಕ್ ಮಾಡಿ. ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ನೀವು ಫಾಲೋ ಕೂಡ ಮಾಡಬಹುದು. ಹೌದು, ಸ್ಪೆಷಲ್ ಏನಪ್ಪ ಅಂತಂದರೆ ಪ್ಲೇಟಲ್ಲಿ ಡೌನ್ಲೋಡ್ ಮಾಡಿದಂಥ ಕೆಲವೊಂದಿಷ್ಟು ವಿಡಿಯೋಗಳು, ಫಿಲ್ಮ್ಗಳು ಇದರಲ್ಲಿ ಈ ಒಂದು MS-PLAYರಲ್ಲಿ ಪ್ಲೇ ಆಗಲ್ಲ. ಅದು ಈ ಥರ ಒಂದು ಎರರ್ನ ತೋರಿಸುತ್ತೆ. ದಿಸ್ ಆಡಿಯೋ ಕೆನಾಟ್ ಬಿ ಸಪೋರ್ಟೆಡ್ EAC3 ಅಂತ. ಇದನ್ನು ಸಾಲ್ವ್ ಮಾಡಬೇಕಂತಂದರೆ ಏನಿಲ್ಲ, ಸಿಂಪಲ್ಲಾಗಿ ಪ್ಲೇಸ್ಟೋರಲ್ಲಿ ಒಂದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ ನೀವೇನಾದರೂ ನಿಮ್ಮ ಒಂದು ಫೋನಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ಯಾವುದೇ ಅಪ್ಲಿಕೇಶನಲ್ಲಿ ಪ್ಲೇ ಆಗದಿರೋವಂಥ ವಿಡಿಯೋಗಳು ಆ ಅಪ್ಲಿಕೇಶನಲ್ಲಿ ಆರಾಮಾಗಿ ಪ್ಲೇ ಆಗುತ್ತೆ. MS-PLAYರಲ್ಲಿ ತೋರಿಸಿದಾಗ ಆ ಒಂದು ಪ್ರಾಬ್ಲಮ್ ಅದು ಈ ಒಂದು ಅಪ್ಲಿಕೇಶನಲ್ಲಿ ತೋರಿಸಲ್ಲ. ಆರಾಮಾಗಿ ನೀವು ಈ ಒಂದು ಅಪ್ಲಿಕೇಶನಲ್ಲಿ ಫಿಲ್ಮ್ಗಳನ್ನು ಅಥವಾ ವಿಡಿಯೋಗಳನ್ನು ನೀವು ಆರಾಮಾಗಿ ಪ್ಲೇ ಮಾಡ್ಬೋದು. ಹಾಗೂ ಇದರಲ್ಲಿ ಈ ಒಂದು ಅಪ್ಲಿಕೇಶನಲ್ಲಿ ಲ್ಯಾಂಗ್ವೇಜ್ ಕೂಡ ಚೇಂಜ್ ಮಾಡ್ಬೋದು. ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ, ಅದು ಯಾವ ಅಪ್ಲಿಕೇಶನ್, ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಈಗ ನಾನು ನಿಮಗೆ ಮೊದಲಿಗೆ ತೋರಿಸ್ತೀನಿ ನೋಡಿ, ಈ ಥರ ಅದು ಬರುತ್ತೆ. ದಿಸ್ ಆಡಿಯೋ ಕೆನಾಟ್ ಸಪೋರ್ಟೆಡ್ ಅಂತ. ಈ ಥರ ಏನಾದರೂ ಬಂದರೆ ನೀವು ಏನು ಮಾಡಬೇಕಾಗಿಲ್ಲ, ನೀವು ಪ್ಲೇಸ್ಟೋರ್ಗೆ ಬಂದುಬಿಟ್ಟು ನೀವು ಇಲ್ಲಿ X-Playerನ್ನು ನೀವು ಡೌನ್ಲೋಡ್ನ ಮಾಡ್ಕೊಳ್ಳಿ. ಈ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ವಿಡಿಯೋ ಪ್ಲೇಯರ್ ಆಲ್ ಫಾರ್ಮ್ಯಾಟ್, ಇಲ್ಲ ಅಂತಂದರೆ ನೀವು X-Player ಅಂತಲೂ ಕೂಡ ಪ್ಲೇಸ್ಟೋರಲ್ಲಿ ನೀವು ಟೈಪನ್ನು ಮಾಡ್ಬೋದು. ಒಂದು ಅಪ್ಲಿಕೇಶನ್ ನಾನೀಗ ಓಪನ್ನ ಮಾಡ್ತೇನೆ. ಓಪನ್ನ ಮಾಡಿದ ತಕ್ಷಣ ನಿಮಗೆ ಈ ಥರ ಅದು ತೋರಿಸುತ್ತೆ. ಏನಪ್ಪ ಅಂತಂದರೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಯಾವ ವಿಡಿಯೋಗಳಿವೆ ಅದೆಲ್ಲ ಇದರಲ್ಲಿ ಅದು ತೋರಿಸುತ್ತೆ. ಈಗ ನಿಮಗೆ ಯಾವ ಒಂದು ವಿಡಿಯೋ MS-PLAYರಲ್ಲಿ ಆಡಿಯೋವನ್ನು ನಿಮಗೆ ಅದು ಕೇಳಿಸ್ತಿರಲ್ಲ ಅಂತಂದರೆ ವಿಡಿಯೋ ಪ್ಲೇ ಆಗ್ತಾ ಇರುತ್ತೆ, ಬಟ್ ಆಡಿಯೋವನ್ನು ಅದು ನಿಮಗೆ ಕೇಳಿಸ್ತಿರಲ್ಲ. ದಿಸ್ ಆಡಿಯೋ ಕ್ಯಾನಾಟ್ ಬಿ ಸಪೋರ್ಟೆಡ್ ಅಂತ ಬರುವಂಥ ವಿಡಿಯೋವನ್ನು ನೀವು ಇದರಲ್ಲಿ ಪ್ಲೇ ಮಾಡಿ ನೋಡಿ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ನಿಮಗೆ ಇದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಬರಲ್ಲ. MS-PLAYರಲ್ಲಿ ಬಂದಿರುವಂಥ ಒಂದು ಸಮಸ್ಯೆ ಇದರಲ್ಲಿ ನಿಮಗೆ ಬರಲ್ಲ. ಮತ್ತು ಇನ್ನೊಂದು MS-PLAYರಲ್ಲಿ ಒಂದು ಆಪ್ಷನ್ ಇದೆ. ಏನಪ್ಪ ಅಂತಂದರೆ ಮೂವಿಯನ್ನು ಕನ್ನಡ, ಹಿಂದಿ, ತೆಲುಗುವಲ್ಲಿ ಡಬ್ ಮಾಡಿದಂಥ ಮೂವಿಯನ್ನು ನೀವು ಲ್ಯಾಂಗ್ವೇಜನ್ನು ಹೇಗೆ ಚೇಂಜ್ ಮಾಡೋದು. ಸಪೋಸಿಗೆ ಈಗ ಆ ಒಂದು ಫಿಲ್ಮು ತೆಲುಗುವಲ್ಲಿದೆ, ಬಟ್ ಅದು ಕನ್ನಡ ಡಬ್ ಆಗಿದೆ. ಲ್ಯಾಂಗ್ವೇಜನ್ನು ಹೇಗೆ ಚೇಂಜ್ ಮಾಡೋದು ಅಂತಂದರೆ ಇಲ್ಲಿ ನೋಡಿ, ಇಲ್ಲಿದೆಲ್ಲ 3 ಡಾಟ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ ಕನ್ನಡ, ಮಲಯಾಳಮು. ಈಗ ಅದು ಮೊದಲಿಗೆ ಅದು ಬೇರೆ ಲ್ಯಾಂಗ್ವೇಜ್ ಇತ್ತು, ನಾನು ಇದನ್ನೀಗ ಕನ್ನಡ ಮಾಡಿದ್ದೇನೆ. ನಾನು ನಿಮಗೆ ಕನ್ನಡದಲ್ಲಿ ಕೂಡ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಆ ಒಂದು ಮೂವಿನ ನಾನು ಕನ್ನಡದಲ್ಲಿ ಕೂಡ ಪ್ಲೇ ಮಾಡ್ತೇನೆ. ಸೊ ಈ ರೀತಿಯಾಗಿ ನೀವು ಲ್ಯಾಂಗ್ವೇಜನ್ನು ಕೂಡ ನೀವು ಚೇಂಜನ್ನು ಮಾಡ್ಬೋದು ಈ ಒಂದು ಅಪ್ಲಿಕೇಶನಲ್ಲಿ. ಸೊ ನೋಡೋಲ್ಲ ಫ್ರೆಂಡ್ಸ್, ಇದೇ ಒಂದು ಅಪ್ಲಿಕೇಶನು. ಈ ಒಂದು ಅಪ್ಲಿಕೇಶನಲ್ಲಿ ನೀವು MS-PLAYರಲ್ಲಿ ಪ್ಲೇ ಆಗದೇ ಇರೋವಂಥ ವಿಡಿಯೋಗಳನ್ನು ಯಾವುದೇ ರೀತಿಯಾದಂಥ ಒಂದು ಪ್ರಾಬ್ಲಮ್ ಇಲ್ಲದೆ ಇದರಲ್ಲಿ ಆರಾಮಾಗಿ ನೀವು ಪ್ಲೇ ಮಾಡ್ಬೋದು. ಹಾಗೂ ಇದರಲ್ಲಿ ನೀವು ಆಡಿಯೋವನ್ನು ನೀವು ಚೇಂಜ್ ಮಾಡ್ಬೋದು. ಅಂತಂದರೆ ಆ ಒಂದು ಮೂವಿ ತೆಲುಗು ಇದ್ದರೆ ಕನ್ನಡ ಕೂಡ ಅದರಲ್ಲಿ ಡಬ್, ಅಂದರೆ ಆ ಒಂದು ಆಪ್ಷನ್ ಏನಾದರೂ ಇದ್ದರೆ ಆ ಒಂದು ಮೂವಿ ತೆಲುಗು, ಕನ್ನಡ, ಹಿಂದಿಯಲ್ಲಿ ಏನಾದರೂ ಡಬ್ ಆಗಿದ್ದರೆ ಈ ಒಂದು ಅಪ್ಲಿಕೇಶನಲ್ಲಿ ಕೂಡ ನೀವು ಅದನ್ನು ಚೇಂಜ್ ಮಾಡ್ಬೋದು. ನಿಮಗೆ ಆಗಲೇ ನಾನು ಅದನ್ನು ತೋರಿಸಿದ್ದೇನೆ ಯಾವ ರೀತಿ ಚೇಂಜ್ ಮಾಡೋದಂತ. ಇಷ್ಟೇ. MS-PLAYರಲ್ಲಿ ಏನಪ್ಪ ಅಂತಂದರೆ ಪ್ಲೇಟಲ್ಲಿ ನೀವು ಡೌನ್ಲೋಡ್ ಮಾಡಿದಂಥ ಮೂವಿ ವಿಡಿಯೋಸು MS-PLAYರಲ್ಲಿ ಈ ರೀತಿಯಾದಂಥ ಒಂದು ಪ್ರಾಬ್ಲಮ್ ಅದು ಶೋ ಮಾಡುತ್ತೆ, ಸ್ಪೆಷಲಿ ಪ್ಲೇಟಲ್ಲಿ. ಆ ಥರ ಏನಾದರೂ ಆದರೆ ಈ ಒಂದು ಅಪ್ಲಿಕೇಶನಲ್ಲಿ ನೀವು ಯೂಸ್ ಮಾಡ್ಕೊಳ್ಳಿ, ನಿಮಗೆ ಪ್ರಾಬ್ಲಮ್ ಏನೂ ಇರಲ್ಲ. ಸೊ ಇಷ್ಟೇ ಈ ಒಂದು ವಿಡಿಯೋದಲ್ಲಿ. ಈ ಒಂದು ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹ್ಯಾವ್ ಎ ನೈಸ್ ಡೇ.